ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನಗೆ ನೋಡಿ ಆಶ್ಚರ್ಯ ಆಗೋಯ್ತು. ಜೀವ ಹೋಗಿರೋದು ನೋಡಿದೀನಿ, ಬದುಕಿಸಿರೋದು ನೋಡಿರಲಿಲ್ಲ. ಜೀವ ತೆಗಿಯೋರ್ಗೆ ಅವೆಲ್ಲ ಗೊತ್ತಾಗಿಲ್ಲ. ನಮ್ಮ ಬಾವ ದೇವ್ರು. ಆಂಟಿ, ನೀವೊಂದು ಮಗು ಪ್ರಾಣ ಉಳಿಸಿದಿ ಅಂತಂದರೆ ನಿದ್ದಿಟ್ಟವಾಗ್ಲೂ ದೇವರಾಯ ಕಣಪ್ಪ. ಅದಕ್ಕೆ ಅಂತ ಕಾಣ್ತೈತೆ ಊರು ಜನ ಎಲ್ಲ ನಿನ್ನ ಕಂಡ್ರೆ ಕೈ ಮುಗಿಯೋದು. ಈ ಊರು ಜನ ಎಲ್ಲ ನಿನ್ನೆ ದ್ಯಾವ್ರು ಅಂತ ನಂಬ್ಕೊಂಡವ್ರೆ. ಅವ್ರ ನಂಬಿಕೆ ಸುಳ್ಳಾಗೋದು ಬೇಡ ಕಣಪ್ಪ. ಆಮೇಲೆ ಕಂಟಿ, ಈ ಸಲ ನಮ್ಮೂರ ಹಬ್ಬಕ್ಕೆ ನೀನು ಯಜಮಾನಿಕೆ ವಹಿಸ್ಕೊಂಡು ಊರ ಜಾತ್ರೆ ನಡೆಸ್ಕೊಡ್ಬೇಕಪ್ಪ. ಅಲ್ಲ ದೊಡ್ಡವ್ರಿಗೆ ಏನು ಹೇಳ್ತಿದ್ದೀರಾ? ಮನ್ಸ ಸುಳ್ಳಾದರೂ ನಂಬಿಕೆ ಸುಳ್ಳಾಗಬಾರ್ದು. ನಂಗೋಸ್ಕರ ಇದೊಂದು ಕೆಲಸ ನಡೆಸ್ಕೊಡಪ್ಪ. ಯಾಕೆ ಹಿಂಗೆ ಕೇಳ್ತಿದ್ದಾನೆ? ಒಂದು ವೇಳೆ ಊರು ಜನ ಎದುರಾಕಬಾರ್ದು ಅಂತ ಏನಾದರೂ ಹುನ್ನಾರ ಮಾಡ್ತಿದ್ದಾನ? ಏನಪ್ಪ ನೀನು ನಿನ್ನೆ ಮೊನ್ನೆ ಬಂದವನಿಗೆ ಊರ್ಗೌಡಿಗೆ ಕೊಡ್ತಿದ್ಯಲ್ಲ? ಎಲ್ಲ ಕಣೋ ರಾಜ, ನಂಗೆ ಯಾಕೋ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಾನೇ ಮುಂದೆ ನಿಂತು ಎಲ್ಲ ಕೆಲಸ ಮಾಡೋಕ್ಕಾಗಕ್ಕಿಲ್ಲ ಕಣೋ. ನೀನಿಲ್ಲ ಅಂದ್ರೆ ನಿನ್ನ ಮಗನಾಗಿ ನಾನಿಲ್ವಾ? ಏ ರಾಜ, ನೀನು ಬರೇ ನನ್ನ ಮಗ ಆಟಯ್ಯ, ಆದರೆ ಈ ಕಂಟಿ ಊರಿಗೆ ಮಗ ಆಗ್ತಾವನಪ್ಪ. ಹಂಗಾದ್ರೆ ನಾನು ನಾಯಕ ಆಗಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ತಿದ್ಯಾ? ಜನರ ಮನಸ್ಸಲ್ಲಿ ನಿಂತವನೇ ಕಣೋ ನಿಜವಾದ ನಾಯಕ ಅಂದರೆ. ಅವನು ಯಾರಾದ್ರೇನಂತೆ, ಊರ ಜಾತ್ರೆ ಜನಗಳ ಮನಸ್ಸಿಗೆ ಖುಷಿ ಕೊಡಬೇಕು. ಅದಕ್ಕೆ ಕಂಟಿನ್ಯೂ ಇರಬೇಕು. ಒಪ್ಕೊಳಪ್ಪ, ದಯವಿಟ್ಟು ಒಪ್ಕೊಳ್ಳೋ ಕಂಟಿ. ನೀವಾದ್ರೂ ಇವಂಗ ಹೊಸ ಹೇಳ್ರವ ರೀ. ದೊಡ್ಡವರಾಗಿ ಅಷ್ಟೊಂದು ಕೇಳ್ಕೊತಾ ಇದ್ದಾರೆ. ನಮ್ಮೂರ್ ಜಾತ್ರೆ ಯಜಮಾನಿಕೆ ವಹಿಸ್ತಾರೆ ಅಂದ್ರೆ ನನಗೂ ಹೆಮ್ಮೆ ವಿಷಯನೇ ಅಲ್ವಾ? ಒಪ್ಕೊಳ್ರಿ. ಒಪ್ಕೊಳ್ಳಿ ಕಂಟಿ ಅವರೇ. ಒಪ್ಕೋಗುರು, ನೀ ಎಲ್ರಿಗೂ ದೇವರಾಗಿದ್ಯಾ. ಹಂಗೋಸ್ಕರ ಒಪ್ಕೊಳಪ್ಪ. ಏನು ನೋಡ್ಬೇಕು ಗೊತ್ತಾಯ್ತಲ್ಲ. ಆದರೆ ನಾನು ಯಜಮಾನಿಕೆ ವಹಿಸೋದ್ರಿಂದ ನಿಮಗೆ ಖುಷಿ ಆಯ್ತದಂದ್ರೆ ನಾನು ಒಪ್ಕೋತೀನಿ. ಶಬಾಷ್, ಇದಪ್ಪ ಮಾತು ಅಂದರೆ.